ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ಸಜ್ಜಿಗೆ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಹೋಳಿಗೆನ ಸಾಮಾನ್ಯವಾಗಿ ದೀಪಾವಳಿಯ ನರಕ ಚತುರ್ದಶಿಯಂದು ಮಾಡ್ತಾರೆ. ಹಾಗೆ ಈಗ ಚಾತುರ್ಮಾಸದ ದ್ವಿದಾಲ ವ್ರತ ಪ್ರಾರಂಭವಾಗಿರೋದ್ರಿಂದ ವ್ರತ ಮಾಡೋರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು. ಹಿಟ್ಟು ಕಲ್ಸ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 1.5 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ 2 ದೊಡ್ಡ ಚಮಚೆಯಷ್ಟು ಎಣ್ಣೆನ ಹಾಕಿ ಹಿಟ್ಟು ಮತ್ತು ಎಣ್ಣೆನ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ಮುಷ್ಟಿಯಲ್ಲಿ ಹಿಡಿದಾಗ ಈ ಥರ ಒಂದು ಶೇಪ್ ಬರಬೇಕು. ಈ ಥರ ಶೇಪ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿ ಚಪಾತಿ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ಥರ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಇದಕ್ಕೆ ಇನ್ನೊಂದು ಚಮಚೆಯಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಮುಚ್ಚಳನ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಿ. ಈ ಹಿಟ್ಟು ನೆನೆಯೋವರೆಗೂ ನಾವು ಸಜ್ಜಿಗೆ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ಪ್ಯಾನ್ನಲ್ಲಿ 1-2 ದೊಡ್ಡ ಚಮಚೆಯಷ್ಟು ತುಪ್ಪನ ಹಾಕೊಳ್ಳಿ. ತುಪ್ಪ ಕರಗಿದ್ಮೇಲೆ 1 ದೊಡ್ಡ ಕಪ್ ಅಷ್ಟು ನೀರು ಹಾಕಿ ನೀರು ಸ್ವಲ್ಪ ಬಿಸಿ ಆದ್ಮೇಲೆ 1 ದೊಡ್ಡ ಕಪ್ನಷ್ಟು ಪುಡಿ ಮಾಡಿಟ್ಕೊಂಡಿರುವಂತ ಬೆಲ್ಲ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ 1/4 ಕಪ್ನಷ್ಟು ತುರ್ಕೊಂಡಿರುವಂತ ಹಸಿ ಕೊಬ್ಬರಿನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಉರಿನ ಕಡಿಮೆ ಮಾಡಿ 1 ಕಪ್ನಷ್ಟು ಕೇಸರಿ ರವಾನ ಹಾಕೋಬೇಕು. ಇದನ್ನ ಬನ್ಸಿ ರವಾ ಅಂತ ಕೂಡ ಹೇಳ್ತಾರೆ. ಉಪ್ಪಿಟ್ಟು ರವೆಕ್ಕಿಂತ ಇದು ಒಂದ್ ಸ್ವಲ್ಪ ದಪ್ಪ ಆಗಿ ಬರುತ್ತೆ. ಈಗ ಈ ಬನ್ಸಿ ರವೆನ ಸ್ವಲ್ಪ ಸ್ವಲ್ಪ ಹಾಕಿ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಮುಚ್ಚಳನ ಮುಚ್ಚಿ 2-3 ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ. 3 ನಿಮಿಷ ಆದ್ಮೇಲೆ ಸಜ್ಜಿಗೆ ರೆಡಿ ಆಗಿದೆ. ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಚ್ಚಬೇಕು. ಇದಕ್ಕಾಗಿ ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಆಗಿ ಉದುರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಹೋಗಿ ಗಟ್ಟಿ ಹದ ಬರೋವರೆಗೂ ಇದನ್ನ ಕಲ್ಸ್ಕೊತಾ ಹೋಗ್ಬೇಕು. ಸಾಧಾರಣವಾಗಿ 1-1.5 ಕಪ್ನಷ್ಟು ಗೋಧಿ ಹಿಟ್ಟು ಇದಕ್ಕೆ ಬೇಕಾಗುತ್ತೆ. ಗೋಧಿ ಹಿಟ್ಟಿನ ಪ್ರಮಾಣ ಸಜ್ಜಿಗೆ ಕನ್ಸಿಸ್ಟೆನ್ಸಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನ್ ಮಾಡ್ಕೊಂಡಿರುವಂತ ಸಜ್ಜಿಗೆಗೆ 1 ದೊಡ್ಡ ಕಪ್ ಮೇಲೆ 1-2 ದೊಡ್ಡ ಚಮಚೆಯಷ್ಟು ಗೋಧಿ ಹಿಟ್ಟಿನ ಪ್ರಮಾಣ ಬೇಕಾಗಿತ್ತು. ಮತ್ತೊಂದು ದೊಡ್ಡ ಚಮಚೆಯಷ್ಟು ತುಪ್ಪ ಹಾಕಿ ಇದನ್ನ ಮತ್ತೆ ಕಲಿಸ್ತಾ ಹೋಗಿ. ಒಟ್ನಲ್ಲಿ ಇದು ಒಂದು ಹೂರ್ಣದ ಹದಕ್ ಬರಬೇಕು. ಅಲ್ಲಿವರೆಗೂ ನೀವು ಇದನ್ನ ಮಿಕ್ಸ್ ಮಾಡ್ತಾ ಹೋಗಿ. ಸಜ್ಜಿಗೆ ಹೂರ್ಣ ಈಗ ರೆಡಿ ಆಗಿದೆ. ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಹೂರ್ಣ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪ ಭಾಗಗಳಲ್ಲಿ ಹೂರ್ಣನ ತಗೊಂಡು ಅದನ್ನ ಚೆನ್ನಾಗಿ ನಾದ್ಕೊಳ್ಳಿ. ಎಲ್ಲ ಹೂರ್ಣನೂ ಒಮ್ಮೆ ನಾದ್ಕೊಂಡ್ರೆ ಸಜ್ಜಿಗೆ ಗಟ್ಟಾಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಮಾತ್ರ ನಾದ್ಕೊಳ್ಳಿ. ಹಾಗೆ ಸಜ್ಜಿಗೆ ಹೂರ್ಣದ ಬುಟ್ಟಿನೂ ಕೂಡ ಒಂದು ಪ್ಲೇಟಿಂದ ಮುಚ್ಚಿಡಿ, ಇಲ್ಲಾಂದ್ರೂ ಡ್ರೈ ಆಗುತ್ತೆ. ಈಗ ಈ ನಾದಿಟ್ಕೊಂಡಿರುವಂತ ಹೂರ್ಣದಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ಕೈ ಮಧ್ಯಕ್ಕೆ ಈ ಉಂಡೆನ ಇಟ್ಕೊಂಡು ಸ್ವಲ್ಪ ರೋಲ್ ಮಾಡಿ ಸಾಫ್ಟ್ ಮಾಡ್ಕೊಳ್ಳಿ. ಅರ್ಧ ಗಂಟೆ ಆದ್ಮೇಲೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಸಜ್ಜಿಗೆ ಉಂಡಿ ಯಾವ ಸೈಜಿಂದ ಮಾಡ್ಕೊಂಡಿದ್ರೋ ಅಷ್ಟೇ ಹಿಟ್ಟನ್ನು ಕೂಡ ತೆಗೆದುಕೊಳ್ಳಿ. ಮಾಡಿಟ್ಕೊಂಡಿರುವಂತ ಸಜ್ಜಿಗೆ ಉಂಡಿನ ಈ ಹಿಟ್ಟಿನ ಮೇಲೆ ಇಟ್ಟು ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋಗಿ. ಸಜ್ಜಿಗೆ ಹೂರ್ಣ ಪೂರ್ತಿ ಕವರ್ ಆಗೋವರೆಗೂ ಇದನ್ನ ನೀಟಾಗಿ ಪ್ರೆಸ್ ಮಾಡ್ತಾ ಹೋಗಿ. ಈಗ ಇದನ್ನ ಸ್ವಲ್ಪ ಮೆತ್ತಗೊತ್ತಿ ಇದ್ರ ಮೇಲೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಳ್ಳಿ. ಈಗ ಇದನ್ನ ಚಪಾತಿ ತರ ಲಟ್ಟಿಸ್ತಾ ಹೋಗಿ. ಇದನ್ನು ಸಾಧಾರಣವಾಗಿ ದಪ್ಪಾಗೆ ಲಟ್ಟಿಸ್ತಾರೆ, ಅದಕ್ಕೆ ತುಂಬಾ ತೆಳ್ಳಗೂ ಲಟ್ಟಿಸ್ಕೊಳಕ್ ಹೋಗ್ಬೇಡಿ. ಸಜ್ಜಿಗೆ ಹೂರ್ಣ ಹೊರಗ್ ಬರೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ವ್ರತಕ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಏಲಕ್ಕಿ ಪುಡಿನ ಹಾಕಿಲ್ಲ. ಇಲ್ಲಾಂದ್ರೆ ನೀವು ಸಜ್ಜಿಗೆ ಮಾಡೋ ವೇಳಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋಬಹುದು. ಈ ತರ ಲಟ್ಸ್ಕೊಂಡಾದ್ಮೇಲೆ ಈ ಮಾಡಿಟ್ಕೊಂಡಿರುವಂತ ಸಜ್ಜಿಗೆ ಹೋಳಿಗೆನ ಒಂದ್ ಬಿಸಿ ಹಂಚ್ ಮೇಲೆ ಹಾಕಿ ಮೇಲೆ ಒಂದ್ ಸ್ವಲ್ಪ ಗುಳ್ಳೆ ಬರಕ್ ಸ್ಟಾರ್ಟ್ ಆದ್ಮೇಲೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ಈಗ ಇದನ್ನ ಇನ್ನೊಂದು ಬದಿ ತಿರುವು ಹಾಕಿ ಅಲ್ಲಿ ಕೂಡ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಳ್ಳಿ. ಸಜ್ಜಿಗೆ ಹೋಳ್ಗೆ ಈಗ ರೆಡಿ ಆಗಿದೆ. ಇದೇ ತರ ಉಳಿದಿರುವಂತ ಎಲ್ಲ ಹೋಳಿಗೆಗಳನ್ನು ಮಾಡ್ಕೊಳ್ಳಿ.
ನೀವು ಒಂದು ವೇಳೆ ಸ್ವೀಟ್ ಜಾಸ್ತಿ ತಿನ್ನೋದಿತ್ತು ಅಂದರೆ ಸಜ್ಜಿಗೆ ಮಾಡುವಾಗ 1 ಕಪ್ ಬೆಲ್ಲ ಬದಲು ಇನ್ನೂ ಜಾಸ್ತಿ ಬೆಲ್ಲ ಕೂಡ ಹಾಕೋಬೋದು. ಈ ಸಜ್ಜಿಗೆ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ನಮ್ಮ ಚಾನಲ್ಲಿಗೆ ನೀವು ಫಸ್ಟ್ ಟೈಮ್ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಇನ್ನಷ್ಟು ಒಥೆಂಟಿಕ್ ರೆಸಿಪಿ ಬೇಕಂದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸ್ಕೊಡಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಈ ಹೋಳಿಗೆನ ತುಪ್ಪ ಹಾಕ್ಕೊಂಡು ಹಾಗೇನೂ ತಿನ್ಬೋದು, ಅಥವಾ ಈ ಥರ ಪುಡಿ ಮಾಡಿಕೊಂಡು ಇದ್ರ ಮೇಲೆ ಚೆನ್ನಾಗಿ ತುಪ್ಪ, ಪುಡಿ ಸಕ್ಕರೆ ಮತ್ತು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತದೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ರೆಸಿಪಿನ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.